ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತಲ್ಲ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ದೆಹಲಿ ಮೂಲದ ಕೆಮಿಕಲ್ ಉದ್ಯಮಿ ಅಜಯ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅಜಯ್ ಕುಮಾರ್ ಸುಗಂಧ್ರನ್ನ ಇದೀಗ ಎಸ್ಐಟಿ ಬಂಧಿಸಿದೆ. ಈ ಪ್ರಕರಣದ A16 ಅಜಯ್ ಕುಮಾರ್ ಸುಗಂಧ್ 2024ರಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಆರೋಪವನ್ನ ಮಾಡಿರ್ತಾರೆ. ಈ ಬಗ್ಗೆ ಲಡ್ಡುವಿನಲ್ಲಿ ದನದ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅಂತ ಆರೋಪಿಸಿರ್ತಾರೆ. ಸಿಬಿಐ ಮೇಲ್ವಿಚಾರಣೆಯಲ್ಲಿ ತನಿಖೆಯನ್ನ ನಡೆಸಿರುತ್ತೆ ಎಸ್ಐಟಿ. ಅಜಯ್ ಬೋಲೆಬಾಬಾ ಡೈರಿ ನೆಟ್ವರ್ಕ್ ಮೂಲಕವಾಗಿ ಈತ ಕಲಬೆರಕೆ ತುಪ್ಪವನ್ನ ತಯಾರಿಸೋದಕ್ಕೆ ಕೆಮಿಕಲ್ ಅನ್ನ ಪೂರೈಸ್ತಾ ಇದ್ದ ಅಂತ. ಅಜಯ್ ಯಾರನ್ನ ಬಂಧಿಸಲಾಗಿದೆಯಲ್ಲ, ಈತ ಕಲಬೆರಕೆ ತುಪ್ಪವನ್ನ ತಯಾರಿಸೋದಕ್ಕೆ ಬೇಕಿರುವಂತ ಕೆಮಿಕಲ್ ಅನ್ನ ಪೂರೈಸ್ತಾ ಇದ್ದ. ಟಿಟಿಡಿಗೆ 68 ಲಕ್ಷ ಕೆಜಿ ತುಪ್ಪವನ್ನ ಈತ ಪೂರೈಸಿರ್ತಾನೆ. ಇದು 2019ರಿಂದ 2024ವರೆಗೆ 68 ಲಕ್ಷ ಕೆಜಿ ತುಪ್ಪವನ್ನ ಪೂರೈಕೆ ಮಾಡಿರ್ತಾನೆ ಈತ. ಇದೀಗ ಎಸ್ಐಟಿ ಈತನನ್ನ ವಶಕ್ಕೆ ಪಡೆದಿದೆ. ವಿಚಾರಣೆ ಮುಂದುವರೆದಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಆ ಬೆನ್ನಲ್ಲೇ ಇದೀಗ ಎಸ್ಐಟಿ ವಿಚಾರಣೆಗಿಳಿದಿದೆ. ಒಬ್ಬನನ್ನ ಬಂಧಿಸಿಯೂ ಕೂಡ ಆಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಫರೀದಾಬಾದ್ನಲ್ಲಿ 350 ಕೆಜಿ ಸ್ಫೋಟಕ ಪತ್ತೆಯಾಗಿದೆ. ಬಾಂಬ್ಗೆ ಬಳಸುವಂತ ಅಮೋನಿಯಂ ನೈಟ್ರೇಟ್ ಪತ್ತೆಯಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. 2 AK-47 ರೈಫಲ್ಗಳು ಕೂಡ ಸ್ಥಳದಲ್ಲಿರುವುದು ಗೊತ್ತಾಗಿದೆ. ನಿನ್ನೆ ಕಾಶ್ಮೀರದಲ್ಲಿ 2 ವೈದ್ಯರನ್ನ ಬಂಧಿಸಲಾಗಿತ್ತು. ಡಾಕ್ಟರ್ ಆದಿಲ್ ಅಹಮದ್ ರಾತರ್ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿತ್ತು. ಅನಂತರದಲ್ಲಿ ಅನಂತನಾಗ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವೈದ್ಯ ಈತ ಅನ್ನೋದು ಗೊತ್ತಾಗುತ್ತೆ. ಡಾಕ್ಟರ್ ಆದಿಲ್ ಲಾಕರ್ನಿಂದ AK-47 ರೈಫಲ್ ಅನ್ನ ವಶಕ್ಕೆ ಪಡಿಸಿಕೊಳ್ತಾರೆ. ಅದಾದ ನಂತರ ಮತ್ತೊಬ್ಬ ವೈದ್ಯರನ್ನ ಪೊಲೀಸರು ಬಂಧಿಸ್ತಾರೆ. 3 ವೈದ್ಯರು ಭಯೋತ್ಪಾದಕರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಶಂಕೆ ಕೂಡ ವ್ಯಕ್ತವಾಗುತ್ತೆ. 2 ವೈದ್ಯರನ್ನ ಬಂಧಿಸಿದ್ದಾರೆ ಪೊಲೀಸರು. ಮತ್ತೊಬ್ಬನಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಸುಮಾರು 350 ಕೆಜಿ ಸ್ಫೋಟಕ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ವೈದ್ಯರಲ್ಲಿ 2ರನ್ನ ಬಂಧಿಸಿದ್ದಾರೆ.